ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಕಾರ್ಮಿಕ ವರ್ಗದ ದೇಶವ್ಯಾಪಿ ಸಾರ್ವತ್ರಿಕ ಮುಷ್ಕರ. ಕೇಂದ್ರ ಸರ್ಕಾರ ಜಾರಿ ಮಾಡಲು ಹೊರಟಿರುವ ಕಾರ್ಮಿಕರನ್ನು ನವಗುಲಾಮಗಿರಿಗೆ ತಳ್ಳಲಿರುವ 4 ಕಾರ್ಮಿಕ ಸಂಹಿತೆಗಳನ್ನು ರದ್ದುಪಡಿಸಲು ಒತ್ತಾಯಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತ ಕಾರ್ಮಿಕ ವಿರೋಧಿ ನೀತಿಗಳನ್ನು ಕೈಬಿಡಲು ವಿರೋಧಿಸಿ ಮುಷ್ಕರ. ಸಿಐಟಿಯು ಜೆಸಿಟಿಯು ವತಿಯಿಂದ ಮುಷ್ಕರ. ದಿನಾಂಕ ಜುಲೈ 9, 2025 ಬುಧವಾರ. ಸ್ಥಳ ಗಂಗಾವತಿ ಎಪಿಎಂಸಿ ಕಚೇರಿಯಿಂದ ಸಿಬಿಎಸ್ ವೃತ್ತದವರೆಗೆ ಬೆಳಿಗ್ಗೆ 12:30 ಗಂಟೆಗೆ ಮುಷ್ಕರ ಪ್ರಾರಂಭವಾಗಿದ್ದು, ಕೇಂದ್ರ ಜಾರಿ ಮಾಡಲು ಹೊರಟಿರುವ ಕಾರ್ಮಿಕರನ್ನು ನವಗುಲಾಮಗಿರಿಗೆ ತಳ್ಳಲಿರುವ 4 ಕಾರ್ಮಿಕ ಸಂಘಟನೆಗಳನ್ನು ರದ್ದುಪಡಿಸಲು ಒತ್ತಾಯಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತ ಕಾರ್ಮಿಕ ವಿರೋಧಿ ನೀತಿಗಳನ್ನು ಕೈಬಿಡಲು ವಿರೋಧಿಸಿ ಕಾರ್ಮಿಕ ವರ್ಗದ ದೇಶವ್ಯಾಪಿ ಸಾರ್ವತ್ರಿಕ ಮುಷ್ಕರ ನಡೆಸಲಾಯಿತು. ಮುಷ್ಕರದಲ್ಲಿ ಭಾಗವಹಿಸಿದ ಕಾರ್ಮಿಕ ಸಂಘಟನೆಗಳು ಜಂಟಿ ಸಮಿತಿ, ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ EIBU, ಕರ್ನಾಟಕ ಪ್ರಾಂತ ರೈತ ಸಂಘ KPRS, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ AIAWU, ಭಾರತ ವಿದ್ಯಾರ್ಥಿ ಫೆಡರೇಷನ್ SFI, ಕರ್ನಾಟಕ ರಾಜ್ಯ ದೇವದಾಸಿ ವಿಮೋಚನಾ ಸಂಘ, ಕರ್ನಾಟಕ ರಾಜ್ಯ ಅಂಗವಿಕಲರ ಪಾಲಕರ ಒಕ್ಕೂಟ, ಕರ್ನಾಟಕ ರಾಜ್ಯ ಹಾಸ್ಟೆಲ್ ಮತ್ತು ಶಾಲಾ ವಸತಿ ಹೊರಗುತ್ತಿಗೆ ನೌಕರರ ಸಂಘ, ತಾಲೂಕು ಸಮಿತಿ ಗಂಗಾವತಿ ಜಿಲ್ಲಾ ಕೊಪ್ಪಳ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದರು. ಇದೇ ವೇಳೆಯಲ್ಲಿ ಸರ್ಕಾರದ ನಿರ್ದೇಶನದ ಮೇರೆಗೆ ಪೊಲೀಸ್ ಅಧಿಕಾರಿಗಳಿಗೆ ಆದೇಶ ನೀಡಿರುವ ಕಾರಣ ಸಿಬಿಎಸ್ ವೃತ್ತದಲ್ಲಿ ವಾಹನ ಮತ್ತು ಸಂಚಾರಿಕರಿಗೆ ತೊಂದರೆಯಾಗದಂತೆ ನಿಯಂತ್ರಿಸಲು MB ನಾಡಗೌಡ CITU ರಾಜ್ಯ ಕಾರ್ಯದರ್ಶಿ ಹಾಗೂ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಸದಸ್ಯರುಗಳಿಗೆ ಬಂಧನ ಪರಿಸ್ಥಿತಿ ಉಂಟಾಯಿತು.
ಗಂಗಾವತಿಲಿ ಸಹ ತಾಲೂಕು ಮಟ್ಟದ ಅಖಿಲ ಭಾರತ ಮುಷ್ಕರಕ್ಕೆ ನಾವು ಹಮ್ಮಿಕೊಂಡಿದ್ವಿ ಮತ್ತು ಸುಮಾರು ಜನನ ನಮ್ಮ ಪೊಲೀಸ್ ಅಧಿಕಾರಿಗಳು ಸರ್ಕಾರದ ಆದೇಶ ಪ್ರಕಾರ ಅವರು ಬಂಧನ ಮಾಡಿದ್ರು. ಮತ್ತು ಅದರ ಭಾಗವಾಗಿ ನಮ್ಮ ಕಾರ್ಯಕರ್ತರು ಎಲ್ಲರೂ ಸಹ ಇಲ್ಲಿ ರೋಡ್ನಲ್ಲಿ ಕುಂತ್ಕೊಂಡು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಆ ಕಾಯ್ದೆಯನ್ನು ಜಾರಿ ಮಾಡಲಿಕ್ಕೆ ಹೊಂಟಿದ್ದಾರೆ. ಆ ಜಾರಿ ಆಗಬಾರ್ದಂತ ಇಡೀ ದೇಶ ಭಾಗವಾಗಿ ಅರೆಸ್ಟ್ ಆಗಲಿಕ್ಕೆ ನಾವು ಸಂಘಟನೆಗಳು ತೀರ್ಮಾನ ಅದ್ರ ಭಾಗವಾಗಿ ನಾವು ಸಹ ಗಂಗಾವತಿಯಲ್ಲಿ ಮಾಡಿದ್ವಿ. ಮತ್ತು ಈ ಕಾಯ್ದೆ ಜಾರಿ ಆಗೋದ್ರಿಂದ ಕಾರ್ಮಿಕರ ಜೀವನ ಹಾಳಾಗೋದ್ರ ಜೊತೆಗೆ ಇವತ್ತು ಮುಂದೆ ಯುವಕರು ಸಮತಿಗೆ ಕೆಲಸ ಒಲ್ಲೆ ಅನ್ನೋಂಥ ಪರಿಸ್ಥಿತಿಯಲ್ಲಿ ಇವತ್ತು 12 ತಾಸು ದುಡಿಬೇಕು ಮತ್ತು ಸಂಘಟನೆ ಕಟ್ಟಿಗೆ ಇದು ಇಲ್ಲ. ಮತ್ತು ಕಾಯ್ದೆ ಯಾವ ಥರ ಅಂದ್ರೆ ಎಲ್ಲರೂ ಬಂಡವಾಳಶಾಹಿಗಳು ಮತ್ತು ಕಾರ್ಪೊರೇಟರ್ ಪರವಾಗಿರ್ತಕ್ಕಂಥ ಕಾಯ್ದೆಗಳನ್ನು ಜಾರಿ ಮಾಡ್ಲಿಕ್ಕೆ ಹೊಂಟಾರ. ಅದರಲ್ಲಿ ಕಾರ್ಮಿಕರಿಗೆ ಏನೂ ಅನುಕೂಲತೆ ಇಲ್ಲಂತ ಕಾಯ್ದೆಗಳನ್ನು ಜಾರಿ ಮಾಡ್ಲಿಕ್ಕೆ ಹೊಂಟಾರ. ಅದನ್ನ ವಿರೋಧಿಸ್ತಾ ಇದೀವಿ. ಮತ್ತು ಇದೇ ಯಾವ್ದಾದ್ರು ಕಾಯ್ದೆ ಜಾರಿ ಆತಂತ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಹ ಮುಂದೆ ಹೋಗ್ತೀವಿ ಅಂತ ಈ ಮುಖಾಂತರ ತಿಳಿಸಕ್ಕೆ ಇಷ್ಟಪಡ್ತೇವೆ. ಆಲ್ ಇಂಡಿಯಾ ಮುಷ್ಕರದ ಭಾಗವಾಗಿ ಇಡೀ ಗಂಗಾವತಿ ತಾಲೂಕಿನಾದ್ಯಂತ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಮುಷ್ಕರವನ್ನು ಹಮ್ಮಿಕೊಂಡು ಇವತ್ತು ಅನೇಕರು ಸಹ ನಾವು ಇಲ್ಲಿ ಅರೆಸ್ಟ್ ಆಗಿದ್ದೀವಿ. ಅರೆಸ್ಟ್ ಆಗುವ ಮೂಲಕ ಅನೇಕ ಬೇಡಿಕೆಗಳು ಇಟ್ಕೊಂಡಿದ್ದೀವಿ. ಇವತ್ತು ಗ್ರಾಮ ಪಂಚಾಯತ್ ಆಗಿರ್ಬೋದು, ಅಮಲರಾಗಿರ್ಬೋದು, ಅಂಗನವಾಡಿ, ಬಿಸಿ ಊಟ, SFI, ಹಾಸ್ಟೆಲ್ ತರಗತಿ ನೌಕರ ಸಂಘಟನೆ, ವಿವಿಧ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲಾ ಸಿಬ್ಬಂದಿಗಳು ಮತ್ತೆ ಎಲ್ಲಾ ನೌಕರು ಇಲ್ಲಿ ಭಾಗಿಯಾಗಿ ಇವತ್ತು ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದೀವಿ. ಕನಿಷ್ಠ 36,000 ವೇತನ ಸಿಗಬೇಕು, 4 ಬಿಲ್ ಕೋಡ್ಗಳು ವಾಪಸ್ ಆಗ್ಬೇಕು, ಮಾರಕವಾಗಿರ್ತಕ್ಕಂಥ ಕೋಡ್ಗಳು ವಾಪಸ್ ಆಗ್ಬೇಕು, ಮತ್ತೆ ಶಿಕ್ಷಣಕ್ಕೆ ಮಾರಕವಾಗಿರ್ತಕ್ಕಂಥ ಇವತ್ತು ನೀತಿಗಳು ಬರ್ತಾ ಇದಾವೆ. ಇವತ್ತು SFI ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿರ್ತಕ್ಕಂಥ ನೀತಿಗಳನ್ನ ನಾವು ತರಬೇಕು, ಖಾಸಗೀಕರಣ ಮಾಡೋದನ್ನ ಬಿಡಬೇಕಂತೇಳಿ SFI ಮತ್ತು ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ SFI ಹಾಸ್ಟೆಲ್ ನೌಕರ ಸಂಘಟನೆ ಈ ಮುಷ್ಕರವನ್ನ ಬೆಂಬಲವನ್ನು ಮಾಡ್ತಾ ಇದೀವಿ. ಇಂದು ದೇಶಾದ್ಯಂತ ಸುಮಾರು 9 ಕಾರ್ಮಿಕ ಸಂಘಟನೆಗಳು ಮತ್ತು ನೌಕರರ ಸಂಘಟನೆಗಳು, ಅಸಂಘಟಿತ ವಲಯದಲ್ಲಿರ್ತಕ್ಕಂಥ ಕಾರ್ಮಿಕರು ಎಲ್ಲರೂ ಸೇರಿ ಸುಮಾರು 50 ಕೋಟಿ ಜನ ಈ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದಾರೆ, ಇನ್ಕ್ಲೂಡ್ ಬ್ಯಾಂಕ್, LIC ಸೇರಿ. ಸೊ ಈ ಹೋರಾಟ ಮಾಡ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಕೇಂದ್ರದಲ್ಲಿ 49 ಕಾನೂನುಗಳು ಕಾರ್ಮಿಕರ ಮತ್ತು ನೌಕರರ ಪರವಾಗಿ ಇದ್ದಂತ ಕಾನೂನುಗಳನ್ನ ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ ನರೇಂದ್ರ ಮೋದಿ ಸರ್ಕಾರ 2019ರಲ್ಲಿ ತಿದ್ದುಪಡಿ ಮಾಡಿ ಅಂಗೀಕಾರ ಮಾಡಿ ಆಗಿದೆ. ಆದ್ರೆ ಜಾರಿ ಮಾಡಾಕ ನಾವು ಇಲ್ಲಿವರೆಗೂ ದೇಶದಲ್ಲಿ ಅವಕಾಶ ಮಾಡಿ ಕೊಟ್ಟಿಲ್ಲ. ಆದ್ರೆ ಈಗ ಹಿಂಬಾಗಿಲಿಂದ ಜಾರಿ ಮಾಡಕ್ಕೆ ರಾಜ್ಯ ಸರ್ಕಾರ ಒಂದು ಪ್ರಯತ್ನ ಮಾಡ್ತಾ ಇದೆ. ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ತಂದು ನಿಮ್ಗೆ ಗ್ರಾಂಟ್ ಕೊಡಲ್ಲ, ನಿಮ್ಗೆ ಅದು ಕೊಡಲ್ಲ ಅಂತ ಹೇಳಿ ಇವ್ರ ಮುಖಾಂತರ ಒತ್ತಡ ತಂದು ಆ ಕಾನೂನುಗಳನ್ನ ಜಾರಿ ಮಾಡಿಸ್ಲಿಕ್ಕೆ ಒಂದು ಪ್ರಯತ್ನ ಪಡ್ತಾ ಇದೆ. ಅದರ ಭಾಗವಾಗಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಕೂಡ ಈಗಾಗಲೇ ಫ್ಯಾಕ್ಟ್ರಿ ವರ್ಕರ್ಸ್ 10 ಗಂಟೆ ಕೆಲಸ ಮಾಡಬೇಕು, ರಾತ್ರಿ ಪಾಳಿಗೆ ಹೆಣ್ಮಕ್ಳನ್ನ ಬಳಸ್ಕೋಬೇಕು ಅಂತ ಹೇಳಿ. ಹೆಂಗಿದೆ ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ, ಹಗಲಿನೇ ಮಹಿಳೆಯರು ಹೊರಗಡೆ ತಿರುಗಾಡುವಂತ ಪರಿಸ್ಥಿತಿ ಇಲ್ಲ. ರಾತ್ರಿ ಪಾಳಿಯಲ್ಲಿ ಅವ್ರನ್ನ ಕೆಲ್ಸಕ್ಕೆ ತಗೊಂಡ್ರೆ ಮನೆಗೆ ಅವರು ವಾಪಸ್ ಸೇಫ್ ಆಗಿ ಬರ್ತಾರಂತಕ್ಕಂಥ ಯಾವುದೇ ರಕ್ಷಣೆ ಇಲ್ಲ. ಹಾಗಾಗಿ ರಾತ್ರಿ ಪಾಳಿಯಲ್ಲಿ ಮಹಿಳೆಯರನ್ನ ಅಳವಡಿಸೋದು ಸರಿಯಲ್ಲ ಅಂತ ಹೇಳಿ 12 ತಾಸು ಕೆಲಸ ಏನ್ ನೀವು ಮಾಡಬೇಕು ಅಂತ ಆರ್ಡರ್ ಮಾಡಿದಿರಿ ಅದನ್ನ ಹಿಂಪಡಿಬೇಕು. ಮತ್ತೆ ಕಾರ್ಮಿಕರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಸಂಘಟನೆ ಕಟ್ಕೊಂಡು ಹೋರಾಟ ಮಾಡ್ಲಿಕ್ಕೆ ಏನು ಅವಕಾಶ ಬ್ರಿಟಿಷರು ಕೊಟ್ಟಿದ್ರು
ಆ ಕಾನೂನನ್ನ ಯಥಾವತ್ತು ಮುಂದುವರಿಸಬೇಕು. ಗ್ರಾಚ್ಯುಯಿಟಿ ಆಕ್ಟ್, ಮಿನಿಮಮ್ ಏಜಸ್ ಆಕ್ಟ್ ಇವೆಲ್ಲವನ್ನು ಕೂಡ ಪುನಃ ಅದನ್ನ ಮೊದಲೇನಿತ್ತು ಆ ರೀತಿಯನ್ನು ಮುಂದುವರಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಇವತ್ತು ಇಡೀ ದೇಶದಲ್ಲಿ ಮುಷ್ಕರವನ್ನ ನಡೆಸಬೇಕು ಅಂತ ಹೇಳಿ ಮತ್ತು ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ ಬಂಧನಕ್ಕೊಳಗಾಗಬೇಕು ಅಂತ ಹೇಳಿದ್ರಿಂದ ನಮ್ಮ CITU ರಾಜ್ಯ ಸಮಿತಿ ಕೂಡ ಅದನ್ನ ಒಪ್ಪಿ ಅದನ್ನ ಜಾರಿ ಮಾಡ್ಲಿಕ್ಕೆ ಇವತ್ತು ಇಡೀ ಕರ್ನಾಟಕದಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದಕ್ಕೂ ಸರ್ಕಾರಗಳು ಬಗ್ಗದೇ ಇದ್ರೆ ಮುಂದೆ ಇವತ್ತು ನೆಪ ಮಾತ್ರಕ್ಕೆ ಅರೆಸ್ಟ್ ಆಗಿದ್ದೀವಿ, ಮುಂದೆ ಜೈಲ್ ಮಾಡಿ ಜೈಲಲ್ಲೇ ಇರ್ಲಿಕ್ಕೆ ನಾವೆಲ್ಲ ತಯಾರಿ ಮಾಡ್ಕೊಳ್ತಾ ಇದೀವಿ. ಎರಡೂ ಸರ್ಕಾರಗಳಿಗೂ ನಾವು ಹೇಳ್ತಾ ಇದೀವಿ, ನಿಮ್ಮ ಸರ್ಕಾರಗಳಿಗೆ ತಾಕತ್ತಿದ್ರೆ ದೇಶದಲ್ಲಿ ಇರ್ತಕ್ಕಂಥ 50 ಕೋಟಿ ಜನರನ್ನ ನೀವು ಅರೆಸ್ಟ್ ಮಾಡ್ರಿ. ಇನ್ನು ರೈತರನ್ನ ಬಿಟ್ಟಿದೀವಿ, ನಮ್ಗೆ ಇವತ್ತು ಬೆಂಬಲ ಕೊಟ್ಟಂತ ಕೂಲಿಕಾರರನ್ನ ಬಿಟ್ಟಿದೀವಿ. ಅವರು ಎಲ್ಲರೂ ನಾವು ಸೇರಿದ್ರಂದ್ರೆ ದೇಶದಲ್ಲಿ ಇರ್ತಕ್ಕಂಥ ಅರ್ಧದಷ್ಟು ಜನ ಇವತ್ತು ಜೈಲಲ್ಲಿ ನಾವು ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದೀವಿ, ವಿದ್ಯಾರ್ಥಿ ಸಂಘಟನೆ, ಬೇರೆ ಬೇರೆ ಸಂಘಟನೆಯವರು. ಸೊ ಹಾಗಾಗಿ ಅಂತ ಪರಿಸ್ಥಿತಿ ಎರಡೂ ಸರ್ಕಾರಗಳು ತಂದ್ಕೋಬಾರ್ದು. ತಂದ್ಕೊಂಡಿದ್ದೆ ಆಗಿದ್ರೆ ಮುಂದಿನ ಎಲ್ಲ ನಮ್ಮ ನಾವು ಏನ್ ಚಾಲೆಂಜ್ ಆಗಿ ತಗೊಳ್ತೀವಿ ಅದನ್ನ ಎದುರಿಸಲಿಕ್ಕೆ ಸರ್ಕಾರಗಳು ಸಿದ್ಧರಾಗಿರ್ಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿ ಈ ಹೋರಾಟವನ್ನ ಮಾಡ್ತಾ ಇದ್ವಿ. ಇವತ್ತು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಸರ್ಕಾರದ ನಿರ್ದೇಶನದ ಮೇರೆಗೆ. ನಾವು ಅರೆಸ್ಟ್ ಆಗ್ಲಿಕ್ಕೆ ನಾವು ರೆಡಿ ಆಗಿದ್ದೀವಿ. ಈ ರೀತಿಯ ಒಂದು ಹೋರಾಟವನ್ನು ಹತ್ತಿಕ್ಲಿಕ್ಕೆ ಎರಡೂ ಸರ್ಕಾರಗಳು ಪೊಲೀಸರ ಮುಖಾಂತರ ಒಂದು ಒತ್ತಡ ತರ್ತಾ ಇದೆ. ಸೊ ನಾವು ಯಾವುದೇ ಕಾರಣಕ್ಕೆ ಸರ್ಕಾರದ ಒತ್ತಡಕ್ಕೆ ನಾವು ಮನೆಯಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಹಕ್ಕುಗಳಿಗಾಗಿ ನಾವು ಚಳವಳಿಯನ್ನ ಮುಂದುವರಿಸ್ತೀವಿ ಅಂತ ಹೇಳ್ತಾ ನನ್ನ ಹೆಸರು MB ನಾಡಗೌಡ, CITUನ ರಾಜ್ಯ ಕಾರ್ಯದರ್ಶಿ. ಅರೆಸ್ಟ್ ಅಲ್ಲೇ ಇದ್ದೀವಿ. ಅವ್ರು ಬಿಡುಗಡೆ ಮಾಡಿದ್ರೆ ಮನೆಗೆ ಹೋಗ್ತೀವಿ, ಇಲ್ಲ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರ ಅಂದ್ರೆ ಜೈಲಿಗೆ ಹೋಗ್ಲಿಕ್ಕೂ ನಾವು ರೆಡಿ ಇದೀವಿ. ಟೋಟಲ್ ಒಂದು 1000ಕ್ಕಿಂತ ಹೆಚ್ಚು ಜನ ಇವತ್ತು ಅರೆಸ್ಟ್ ಆಗಿದ್ದೀವಿ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.